ನಮಸ್ಕಾರ. ನಾವು ನಮ್ಮ ವ್ಯಾಲ್ಯೂ ಹೆಚ್ಚಿಸ್ಕೊಂಡು ಬೇರೆಯವರಿಂದ ಗೌರವ ಗಳಿಸೋದು ಹೇಗೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಇವತ್ತು ನಾವು ಅಂಥದ್ದೇ 12 ಪವರ್ಫುಲ್ ಸೂತ್ರಗಳ ಬಗ್ಗೆ ಮಾತಾಡೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿ ಬದಲಾಗಬಹುದು ಅನ್ನೋದನ್ನ ನೋಡೋಣ ಬನ್ನಿ. ಈ ಪ್ರಶ್ನೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ವಾ? ಕೆಲವರು ಒಂದು ರೂಮ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರ ಅಟೆನ್ಷನ್ ಅವರ ಕಡೆ ಹೋಗುತ್ತೆ. ಅವ್ರು ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ. ಇದು ಸುಮ್ನೆ ಲಕ್ಕಿಂದ ಆಗೋದಲ್ಲ. ಹಾಗಾದ್ರೆ ಆ ಗೌರವದ ಹಿಂದಿನ ಸೀಕ್ರೆಟ್ ಏನು? ಏನಾದ್ರೂ ಟೆಕ್ನಿಕ್ ಇದೆಯಾ? ಬನ್ನಿ ಆ ಸೀಕ್ರೆಟ್ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಈ 12 ಸೂತ್ರಗಳನ್ನ ನಾವು ಸಿಂಪಲ್ ಆಗಿ 3 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೇದು, ನಾವು ಬೇರೆಯವರ ಜೊತೆ ಹೇಗೆ ಮಾತಾಡ್ತೀವಿ, ನಡ್ಗೋತೀವಿ ಎನ್ನೋದು. ಎರಡನೇದು, ನಮ್ಮ ಒಳಗಿನ ಶಕ್ತಿ, ನಮ್ಮ ಮೈಂಡ್ಸೆಟ್. ಮತ್ತು ಮೂರನೇದು, ನಮ್ಮ ಪರ್ಸನಲ್ ಗ್ರೋತ್. ಹಾಗಿದ್ರೆ ಮೊದಲನೇ ಪಿಲ್ಲರ್ನಿಂದ ಶುರು ಮಾಡೋಣ. ನಮ್ಮ ಮಾತುಕತೆ ಮತ್ತು ನಡವಳಿಕೆ ಇದೆಯಲ್ಲ, ಅದು ನಾವು ಯಾರು ಅಂತ ಜಗತ್ತಿಗೆ ತೋರಿಸೋ ಕನ್ನಡಿ ಇದ್ದ ಹಾಗೆ. ಸೊ ನಮ್ಮ ವ್ಯಾಲ್ಯೂ ಹೆಚ್ಚಿಸ್ಕೊಳ್ಳೋಕೆ ಮೊದಲನೇ ಸ್ಟೆಪ್ ಅಂದ್ರೆ ನಾವು ಬೇರೆಯವ್ರ ಜೊತೆ ಹೇಗಿರ್ತೀವಿ ಅನ್ನೋದ್ರ ಮೇಲೆ ಕಂಟ್ರೋಲ್ ತಗೊಳ್ಳೋದು. ನಾವಾಡೋ ಮಾತುಗಳು ಬರೀ ಶಬ್ದಗಳಲ್ಲ, ಅದು ನಮ್ಮ ಐಡೆಂಟಿಟಿಯ ಒಂದು ಸಿಗ್ನೇಚರ್ ಇದ್ದ ಹಾಗೆ. ಒಂದೊಂದು ಪದಾನೂ ನಮ್ಮ ಬಗ್ಗೆ ಒಂದು ಕತೆ ಹೇಳುತ್ತೆ. ಅದಕ್ಕೆ ಯೋಚನೆ ಮಾಡಿ ಮಾತಾಡೋದು ನಮ್ಮ ವ್ಯಾಲ್ಯೂಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕುತ್ತೆ. ಇಲ್ಲಿ ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ರೂಲ್ಸ್ ಇದೆ. ಮೊದಲನೇದು, ಕಡಿಮೆ ಮಾತಾಡಿ, ಆದ್ರೆ ಮಾತಾಡೋವಾಗ ಅದಕ್ಕೊಂದು ಅರ್ಥ ಇರ್ಲಿ. ಎರಡನೇದು, ನಿಮ್ಮ ಮಾತಿಗೆ ಯಾರಾದ್ರೂ ಬೆಲೆ ಕೊಡದೇ ಇದ್ರೆ ಅದನ್ನೇ ಮತ್ತೆ ಮತ್ತೆ ಹೇಳಿ ನಿಮ್ಮ ಎನರ್ಜಿ ವೇಸ್ಟ್ ಮಾಡಬೇಡಿ. ಕೆಲವು ಸಲ ಸೈಲೆನ್ಸ್ ಇದೆಯಲ್ಲ, ಅದೇ ಬೆಸ್ಟ್ ಆನ್ಸರ್. ಟೈಮೇ ಅವ್ರಿಗೆ ಸತ್ಯ ಏನು ಅಂತ ತಿಳಿಸುತ್ತೆ. ಮೂರನೇದು, ಎಲ್ಲರ ಜೊತೆನೂ ಓವರಾ ಕ್ಲೋಸ್ ಆಗೋದು ನಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಬೋದು. ಒಂದು ಹೆಲ್ದಿ ಡಿಸ್ಟೆನ್ಸ್ ಇಟ್ಕೊಂಡ್ರೆ ಗೌರವ ಉಳಿಯುತ್ತೆ. ಇನ್ನು ನಿಮಗೆ ರೆಸ್ಪೆಕ್ಟ್ ಸಿಗಲ್ಲ ಅನ್ನೋ ಕಡೆ ಹೋಗೋದನ್ನ ಮೊದಲು ನಿಲ್ಲಿಸಿ. ನಮ್ಮ ಟೈಮ್ ಮತ್ತೆ ಎನರ್ಜಿ ತುಂಬಾನೇ ವ್ಯಾಲ್ಯೂಯಬಲ್. ಕೊನೆಯದಾಗಿ, ಗಾಸಿಪ್ ಮಾಡೋದು ನಮ್ಮ ಕ್ಯಾರೆಕ್ಟರ್ನ ವೀಕ್ ಮಾಡತ್ತೆ. ಆದ್ರಿಂದ ದೂರ ಇರೋದೇ ಒಳ್ಳೇದು. ಹೊರಗಿನ ಜಗತ್ತನ್ನ ಗೆಲ್ಲೋಕು ಮುಂಚೆ ನಮ್ಮ ಒಳಗಿನ ಜಗತ್ತನ್ನ ನಾವು ಗೆಲ್ಬೇಕು. ನಮ್ಮ ಬಗ್ಗೆ ನಮಗೆ ಎಷ್ಟು ಗೌರವ ಇರುತ್ತೋ ಬೇರೆಯವರು ನಮ್ಮನ್ನ ಅದೇ ರೀತಿ ನೋಡ್ತಾರೆ. ಬನ್ನಿ ನಮ್ಮ ಇನ್ನರ್ ಸ್ಟ್ರೆಂತ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡೋಣ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರೀ ಒಂದು ಪದ ಅಲ್ಲ, ಅದು ನಮ್ಮನ್ನ ಕಾಪಾಡೋ ಅಂದ ರಕ್ಷಾ ಕವಚ. ಯಾವುದೇ ರಿಲೇಶನ್ಶಿಪ್ಗಾಗಲಿ ಸಕ್ಸೆಸ್ಗಾಗ್ಲಿ ನಮ್ಮನ್ನ ನಾವು ಕಳ್ಕೋಬಾರ್ದು. ಸ್ವಾಭಿಮಾನವನ್ನ ಕಾಪಾಡ್ಕೊಳ್ಳೋದು ಅಂದ್ರೆ ನಮ್ಮ ಎಮೋಷನಲ್ ಫ್ರೀಡಮ್ ಅನ್ನೋದನ್ನ ಡಿಕ್ಲೇರ್ ಮಾಡಿದ ಹಾಗೆ. ಒಂದ್ ಕಡೆ ನೋಡಿ, ನಮ್ಮ ತಪ್ಪಿಲ್ಲ ಅಂದ್ರೂ ಸಾರಿ ಕೇಳೋದು, ಬೇರೆಯವರ ಅಟೆನ್ಷನ್ಗಾಗಿ ಕಾಯೋದು ನಮ್ಮನ್ನ ವೀಕ್ ಮಾಡುತ್ತೆ. ಇನ್ನೊಂದ್ ಕಡೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡೋದು ಮತ್ತೆ ನಮ್ಮ ಖುಷಿಗಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗದೇ ಇರೋದು ನಮ್ಮ ಒಳಗಿನ ಶಕ್ತಿ ಏನು ಅಂತ ಜಗತ್ತಿಗೆ ತೋರಿಸುತ್ತೆ. ಕೋಪ ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರಲ್ಲೇ ನಮ್ಮ ಮೆಚ್ಯೂರಿಟಿ ಗೊತ್ತಾಗತ್ತೆ. ಸಿಟ್ಟಿನಲ್ಲಿ ಕಂಟ್ರೋಲ್ ಕಳ್ಕೊಳ್ಳೋರು ನಿಜವಾಗ್ಲೂ ಸ್ಟ್ರಾಂಗಾ ಅಥವಾ ತಮ್ಮ ಇಮೋಷನ್ಸ್ನ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡೋರು ಸ್ಟ್ರಾಂಗಾ? ಉತ್ತರ ತುಂಬಾ ಕ್ಲಿಯರ್ ಆಗಿದೆ. ಇಮೋಷನಲ್ ಕಂಟ್ರೋಲ್ ಇದೆಯಲ್ಲ, ಅದೇ ನಿಜವಾದ ಸ್ಟ್ರೆಂತ್. ಈಗ ನಾವು ಕೊನೆಯ ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಆದ ಸ್ತಂಭದ ಬಗ್ಗೆ ಮಾತಾಡೋಣ. ನಿಂತ ನೀರು ಕೊಳೆಯುತ್ತೆ, ಹರಿಯೋ ನೀರು ಯಾವಾಗ್ಲೂ ಶುದ್ಧವಾಗಿರುತ್ತೆ. ಲೈಫು ಕೂಡ ಹಂಗೇನೆ. ಯಾವಾಗ್ಲೂ ಮೂವ್ ಆಗ್ತಾ ಇರೋದು, ಬೆಳೀತಾ ಇರೋದು ನಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡುತ್ತೆ. ಯೋಚನೆ ಮಾಡಿ ನೋಡಿ, ಯಾವಾಗ್ಲೂ ಏನಾದ್ರೂ ಹೊಸದು ಕಲಿಯೋ, ತಮ್ಮ ಗೋಲ್ಸ್ ಕಡೆಗೆ ಹೋಗ್ತಾ ಇರೋ ವ್ಯಕ್ತಿಗಳನ್ನ ನೋಡ್ದಾಗ ನಮ್ಗೂ ಒಂಥರ ಇನ್ಸ್ಪಿರೇಷನ್ ಆಗತ್ತಲ್ವಾ? ಅವರ ಎನರ್ಜಿ ಮತ್ತೆ ಉತ್ಸಾಹ ನಮ್ಗೂ ಹರಡುತ್ತೆ. ನಮ್ಮ ವ್ಯಾಲ್ಯೂ ಹೆಚ್ಚಿಸ್ಕೊಳ್ಳೋಕೆ ಇದು ಒಂದು ಸೂಪರ್ ಪವರ್ಫುಲ್ ದಾರಿ. ಮೊದಲನೇದಾಗಿ, ಪಾಸ್ಟ್ನಲ್ಲಿ ಆಗಿಯೋದ ತಪ್ಪುಗಳಲ್ಲೇ ಸಿಕ್ಕಾಕೋಬೇಡಿ, ಫ್ಯೂಚರ್ ಕಡೆ ನೋಡಿ. ಎರಡನೇದಾಗಿ, ಬೇರೆಯವರಲ್ಲಿ ತಪ್ಪು ಹುಡ್ಕೋಕ್ ಹೋದ್ರೆ ನಮ್ಮ ಟೈಮ್, ಎನರ್ಜಿ ಎರಡೂ ವೇಸ್ಟ್. ಆ ಎನರ್ಜಿನ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಬಳಸೋಣ. ನಮ್ಮ ಬೆಸ್ಟ್ ವರ್ಜನ್ ಆಗೋದೇ ನಮ್ಮ ಅಲ್ಟಿಮೇಟ್ ಗೋಲ್ ಆಗ್ಬೇಕು. ಇಲ್ಲಿಯವರೆಗೆ ನಾವು ನೋಡಿದ ಎಲ್ಲಾ ಸೂತ್ರಗಳನ್ನ ಒಟ್ಟಿಗೆ ಸೇರಿಸಿದಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಮ್ಮ ವ್ಯಾಲ್ಯೂ ಏನಾಗಿರ್ಬೇಕು ಅನ್ನೋದರ ಕಂಟ್ರೋಲ್ ಪೂರ್ತಿಯಾಗಿ ನಮ್ಮ ಕೈಯಲ್ಲೇ ಇದೆ. ಇದು ಈ ಇಡೀ ಚರ್ಚೆಯ ಸಾರಾಂಶ. ಗೌರವಕ್ಕಾಗಲಿ ವ್ಯಾಲ್ಯೂಗಾಗಲಿ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅದು ನಮ್ಮ ಮಾತುಕತೆ, ನಮ್ಮ ಇನ್ನರ್ ಸ್ಟ್ರೆಂತ್ ಮತ್ತೆ ನಮ್ಮ ಗ್ರೋತ್ ಕಮಿಟ್ಮೆಂಟಿಂದ ನಮ್ಮೊಳಗನೆ ಬಿಲ್ಡ್ ಆಗ್ಬೇಕು. ಹಾಗಾದ್ರೆ ಈ 12 ಸೂತ್ರಗಳಲ್ಲಿ ನಿಮ್ಮ ವ್ಯಾಲ್ಯೂ ಹೆಚ್ಚಿಸ್ಕೊಳ್ಳೋ ಈ ಜರ್ನಿಯಲ್ಲಿ ನಿಮ್ಮ ಮೊದಲನೇ ಸ್ಟೆಪ್ ಯಾವ್ದಾಗಿರುತ್ತೆ? ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ.